ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಬೆಳಿಗ್ಗೆನೇ ಅರ್ಲಿ ಮಾರ್ನಿಂಗ್ ಎದ್ದಿದ್ದೀನಿ. ಯಾಕೆ ಅಂದರೆ ನೀವೆಲ್ಲ ಟೈಟಲಲ್ಲಿ ನೋಡಿರೋ ಥರನೇ ಉಪ್ಪಿನ ದೀಪ ಹಚ್ಚಬೇಕಂತ ಸಂಕಲ್ಪ ಮಾಡ್ಕೊಂಡಿದ್ದೀನಿ. ಆ್ಯಂಡ್ 4 ಗಂಟೆಗೆ ಎದ್ದು ಫ್ರೆಶ್ ಅಪ್ ಎಲ್ಲ ಆಗೋಷ್ಟೊತ್ತಿಗೆ 5 ಗಂಟೆ ಆಗಿತ್ತು. ನೀವು ಟೈಮ್ ನೋಡ್ತಿರ್ಬೋದು. ಆ್ಯಂಡ್ ಹಿಂದಿನ ದಿನ ರಾಯರು ಪೂಜೆ ಆಗಿತ್ತು, ಹಾಗಾಗಿ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊತಿದ್ದೆ. ಆ್ಯಂಡ್ ಲಕ್ಷ್ಮೀ ದೇವಿ ಫೋಟೋನು ಕೂಡ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಆ್ಯಂಡ್ ದೀಪ ಹಚ್ಚೋಕ್ಕೂ ಮುಂಚೆ ಒಂದು ರಂಗೋಲೆ ಬಿಟ್ಕೋಬೇಕು ದೇವಿ ಮುಂದೆ, ಅಂದರೆ ಲಕ್ಷ್ಮೀ ದೇವಿ ಫೋಟೋ ಮುಂದೆ. ಹಾಗಾಗಿ ರಂಗೋಲೆನ ಹಾಕೋತಾ ಇದ್ದೀನಿ. ಆ್ಯಂಡ್ ನಾನು ಇದಕ್ಕೂ ಮುಂಚೆ ಒಂದು ಸಲ ಹಚ್ಚಿದ್ದೀನಿ, ನನಗೆ ಎಲ್ಲ ಕಂಪ್ಲೀಟ್ ಒಳ್ಳೆಯದಾಗಿದೆ. ಹಾಗಾಗಿ ಮತ್ತೆ ಒಂದು ಸಂಕಲ್ಪ ಮಾಡ್ಕೊಳ್ಳೋಣ ಅಂತ ಹೇಳಿ ಇವತ್ತಿಂದ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಇದು ಪ್ರತಿ ಶುಕ್ರವಾರ ಹಚ್ಚಬೇಕು. ಲೈಕ್ 3 ವಾರ, 5 ವಾರ, 9 ವಾರ ಈ ಥರ ಅಂದ್ಕೋಬೋದು. ನಾನು 5 ವಾರ ಅಂದ್ಕೊಂಡಿದ್ದೀನಿ. ಆ್ಯಂಡ್ ದೀಪ ಕೂಡ ತೊಗೊಂಡು ಬಂದಿದ್ದೆ. 2 ದೀಪ ಚಿಕ್ಕದು ತೊಗೊಬಂದಿದ್ದೆ ಆ್ಯಂಡ್ ಒಂದು ದೊಡ್ಡದು ತೊಗೊಬಂದಿದ್ದೆ. ಪ್ಲೇಟ್ ಥರ ಇದ್ದರೆ ಚೆನ್ನಾಗಿರುತ್ತೆ, ಬಟ್ ನನಗೆ ಪ್ಲೇಟ್ ಥರ ಸಿಕ್ಕಿಲ್ಲ. ಹಾಗಾಗಿ ನಾನು ಒಂದು ದೊಡ್ಡ ದೀಪನೇ ಕೂಡ ತೊಗೊಂಡಿದ್ದೀನಿ. ಆ್ಯಂಡ್ ರಂಗೋಲೆ ಕೂಡ ಬಿಟ್ಕೋತಾ ಇದ್ದೀನಿ. ಮಸ್ಲಿಗೆಲ್ಲ ರೆಡಿ ಮಾಡಿಕೊಂಡು ಹೂವೆಲ್ಲ ಹಾಕ್ಕೊಂಡೆ. ಆ್ಯಂಡ್ ನೆಕ್ಸ್ಟ್ ಈಗ ದೀಪ ಹಚ್ಕೊಳ್ಳೋಕೆ ರೆಡಿ ಮಾಡೋಣ. ಈಗ ಬಂದು ಫಸ್ಟು ದೊಡ್ಡದು ಏನು ನಾವು ಉಪ್ಪು ಹಾಕೋತೀವಲ್ಲ ಅದಕ್ಕೆ ಕಂಪ್ಲೀಟ್ ಎಲ್ಲ ಅರಿಶಿನ ಹಚ್ಕೋಬೇಕು. ಉಪ್ಪನ್ನು ಕೂಡ ಕಲ್ಲುಪ್ಪು ಏನಿರುತ್ತೆ ಅದನ್ನು ಹಾಕ್ಕೋಬೇಕು. ಆ್ಯಂಡ್ ಮನೇಲಿರೋ ಅಂಥ ಕಲ್ಲುಪ್ಪು ಬಳಸಬಾರ್ದು, ಹೊಸದು ತೊಗೊಬಂದು ಯೂಸ್ ಮಾಡ್ಕೋಬೇಕಾಗುತ್ತೆ. ಆ್ಯಂಡ್ ನಾನು ಕೂಡ ಎಲ್ಲ ಹಾಕ್ಕೊಂಡು ಕಲ್ಲುಪ್ಪೆಲ್ಲನೂ ಅರಿಶಿನ ಕುಂಕುಮ ಇಟ್ಟು ಅದಕ್ಕೆ ಸಂಕಲ್ಪ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಈ ಒಂದು ಸಂಕಲ್ಪದಿಂದ ಖಂಡಿತ ಒಳ್ಳೆಯದಾಗಿದೆ. ಆ್ಯಂಡ್ ನಿಮ್ಗೆ ಯಾರಿಗಾದ್ರೂ ಪ್ರಾಬ್ಲಮ್ಸ್ ಇದ್ದರೆ ಖಂಡಿತ ಟ್ರೈ ಮಾಡಿ. ನನ್ನ ಒಪಿನಿಯನ್ ಇದರಿಂದ ಒಳ್ಳೆಯದಾಗುತ್ತೆ ಅಂತ. ಆ್ಯಂಡ್ ನೆಕ್ಸ್ಟು ಇನ್ನು 2 ದೀಪ ಏನಿತ್ತು ನೋಡಿ, ಅದಕ್ಕೂ ಕೂಡ ಅರಿಶಿನ ಕುಂಕುಮ ಎಲ್ಲ ಇಟ್ಕೋತಾ ಇದ್ದೀನಿ ನಾನು. ಆ್ಯಂಡ್ ಇದನ್ನು ಸಿಂಗಲ್ ದೀಪ ಹಚ್ಚಿ ಬೇರೆ ದೇವ್ರ ಮುಂದೆ ದೀಪ ಹಚ್ಬೋದಾ ಅಂತ ಕೇಳ್ತೀರಾ. ಸೊ 2 ಕೂಡ ಹಚ್ಬೋದು. ಈ ದೀಪನೂ ಕೂಡ ಹಚ್ಚಿ ಮತ್ತು ಮಾಮೂಲಿ 2 ದೀಪ ಹಚ್ತೀವಲ್ಲ ಅದನ್ನು ಕೂಡ ಹಚ್ಬೋದು. ಈಗ ಎಲ್ಲ ಕಂಪ್ಲೀಟ್ ನಾನು ಏನು ಹಾಕ್ಕೋಬೇಕು ಅರಿಶಿನ ಕುಂಕುಮ ಅದೆಲ್ಲನೂ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಇದೇ ಥರನೇ ಪ್ರಾಸೆಸ್ ಇರೋದ್ರಿಂದ ನಾವು ಇದೇ ಥರನೇ ಫಾಲೋ ಮಾಡಬೇಕು. ಆ್ಯಂಡ್ ನೆಕ್ಸ್ಟು ಹೂವೆಲ್ಲ ಹಾಕಿ ಅಲಂಕಾರ ಮಾಡಿಕೊಂಡೆ. ಆ್ಯಂಡ್ ಲಕ್ಷ್ಮೀ ದೇವಿಗೆ ಕೆಂಪು ಹೂವು ಅಂದರೆ ಭಾಳ ಇಷ್ಟ ಅಂತೆ. ಸೊ ಹಾಗಾಗಿ ಕೆಂಪು ಹೂವು ರೋಸ್ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ 2 ಬತ್ತಿ ಹಾಕ್ಕೋಬೇಕಾಗುತ್ತೆ. ರಂಗೋಲೆ ಮೇಲೆ ನಾವು ದೇವ್ರ ಮುಂದೆ ರಂಗೋಲೆ ಬಿಟ್ಟಿರ್ತೀವಲ್ಲ ಆ ರಂಗೋಲೆ ಮೇಲೆ ನಾವು ದೀಪನ ಇಡಬೇಕಾಗುತ್ತೆ. ದೀಪ ಇಟ್ಟಿದ ನಂತರ ಎಲ್ಲ ಎಣ್ಣೆ ಹಾಕ್ಕೊಂಡೆ, ಬತ್ತಿನೂ ಹಾಕಿದ್ನಲ್ಲ ಹಾಗಾಗಿ ಎಣ್ಣೆ ಹಾಕೋತಾ ಇದ್ದೀನಿ. ಆ್ಯಂಡ್ ಈ ಪೂಜೆ ಮಾಡಿದ ದಿನ ಯಾವುದೇ ಥರ ನಾನ್ ವೆಜ್ ತಿನ್ನಬಾರ್ದು, ಮನೆಯವರು ಕೂಡ ತಿನ್ನಬಾರ್ದು, ಆ್ಯಂಡ್ ಮನೇಲೂ ಕೂಡ ಮಾಡಬಾರ್ದು. ಸೊ ಹಾಗಾಗಿ ಯಾವುದೇ ಥರ ನಾನ್ ವೆಜ್ ಮಾಡೋದಿಲ್ಲ ನಾವು ಕೂಡ. ಆ್ಯಂಡ್ ದೀಪನ ಡೈರೆಕ್ಟಾಗಿ ಮ್ಯಾಚ್ ಬಾಕ್ಸಲ್ಲಿ ಹಚ್ಚಬಾರ್ದು ಅಂತೇಳಿ ಫಸ್ಟು ಅಗರಬತ್ತಿಗೆ ನಾನು ಹಚ್ಕೋತಾ ಇದ್ದೀನಿ ಮ್ಯಾಚ್ ಬಾಕ್ಸಿಂದ. ಆಮೇಲೆ ನಾನು ದೀಪಕ್ಕೆ ಹಚ್ತಾ ಇದ್ದೀನಿ. ಸಂಕಲ್ಪ ಮಾಡಿಕೊಂಡು ದೇವ್ರ ದೀಪ ಹಚ್ಚಬೇಕು. ನಾನು ಈ ಸಲ 5 ವಾರ ಮಾಡ್ತೀನಿ ಅಂತ ಹೇಳಿ ಸಂಕಲ್ಪ ಮಾಡಿ ಹಚ್ಚಿದ್ದೀನಿ ದೀಪನ. ಆ್ಯಂಡ್ ಹೋಪ್ ಫಾರ್ ದ ಬೆಸ್ಟ್. ನಾನೇನು ಅಂದ್ಕೊಂಡಿದ್ದೀನಿ ಅದನ್ನು ಆಗಲಿ ಅಂತ ಕೇಳ್ಕೊತೀನಿ. ಆ್ಯಂಡ್ ದೀಪ ಹಚ್ಚಿ ಕೆಲವೊಬ್ಬರು ಮಲ್ಕೊಂಬಿಡ್ತಾರೆ, ಯಾಕೆಂದರೆ ಇದು 6 ಗಂಟೆ ಒಳಗಡೆ ದೀಪ ಹಚ್ಕೊಳ್ಳೋ ಅಂಥದ್ದು. ದೀಪ ಹಚ್ಚಾದ್ಮೇಲೆ ನಿದ್ದೆ ಮಾಡ್ತಾರೆ ಕೆಲವರು, ಬಟ್ ಆ ಥರ ಮಾಡಬಾರ್ದು. ನಾನು ಯಾವತ್ತೂ ಆ ಥರ ಮಾಡಿಲ್ಲ. ಆ್ಯಂಡ್ ಫೈನಲಿ ಔಟ್ಪುಟ್ ಈ ಥರ ಇತ್ತು. 6 ಗಂಟೆ ಒಳಗಡೆ ಪೂಜೆ ಕೂಡ ಆಗಿತ್ತು. ನಂಬಿಕೆ ಇಟ್ಟು ಮಾಡಿದ್ರೆ ಖಂಡಿತ ಯಾವುದೇ ಪೂಜೆ ಆಗಲಿ ಅದು ದೇವ್ರಿಗೆ ಸಲ್ಲುತ್ತೆ. ಫಸ್ಟು ನಮಗೆ ನಂಬಿಕೆ ಇರಬೇಕಂತ ನಾನು ನಂಬ್ತೀನಿ. ಸೊ ಕಂಪ್ಲೀಟ್ ದೇವ್ರ ಮೇಲೆ ನಂಬಿಕೆ ಇರೋರು ಅಷ್ಟೇ ಮಾಡಬೇಕು ನನ್ನ ಪ್ರಕಾರ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿತ್ ಲಾಟ್ಸ್ ಆಫ್ ಲವ್.